ನಿಮ್ಮ ಹೆಸರು ಸಬಿ ಸಾಬ್ರೆ? ಹ್ಞೂ ರೀ. ಎತ್ತು ತೊಗೊಳ್ಳುವಾಗ ಪ್ರಮುಖವಾಗಿ ಏನೇನು ನೋಡ್ಬೇಕ್ರಿ? ನೋಡ್ರಿ ಇಲ್ಲೇ ಇದು ಚಲೋ ಸುಳಿ ರೀ. ಇದು ಚಲೋ ಸುಳಿ. ಇದು ನಾಮ ಸುಳಿ ಇಲ್ಲಿ ಅಂತ ಬಂದ್ರೆ ನಾಮ ಸುಳಿ ಬರ್ತೈತ್ರಿ. ನಾಮ ಸುಳಿ ಬರುತ್ತೆ. ಆಮೇಲೆ ಇದ್ರ ಜೊತೆಗೆ ಇಷ್ಟೆಲ್ಲ ಇದ್ರೆ ಬಾಸಿಂಗ್ ಸುಳಿ ರೀ. ಚಲೋ ರೀ ಅದು. ಚಲೋ ರೀ. ಆಮೇಲೆ ಇಲ್ಲಿ ಹತ್ತಿದ್ರೆ ಸಿಟ್ಟಿಗೆ ಸುಳಿ ರೀ ಇಲ್ಲಿಗೆ. ಮತ್ತೆ ಇಲ್ಲಿಂದ ಹಿಂಗೆ ಬಂದ್ರೆ ಏನಿಲ್ಲ ಪಟ್ಕಾಣಿ ಸುಳಿ ರೀ. ಇಲ್ಲಿ ಹತ್ತಿದ್ರಲ್ಲ ಅಷ್ಟ ಅದು ಸಿಟ್ಟಿಗೆ ಸುಳಿ. ಆಮೇಲೆ ಇಲ್ಲೇ ಗುಂಡಿಗೆ ಸುಳಿ ರೀ. ಹ್ಞೂ ರೀ. ಅಲ್ಲಿ ಏನು ಅದೇನಿಲ್ಲ ಚಲೋನ ಆತ. ಹೇಳ್ರಿ ಮ್ಯಾಕ್ ಆತ್ರಿ. ಇಲ್ಲೇ ಇಲ್ಲಿದ್ರೆ ಕಾಗಿ ಸುಳಿ ರೀ. ಕಾಗಿ ಸುಳಿ ಇದು ಚಲೋ ಸುಳಿಲ್ರಿ. ಇದು ಚಲೋ ಸುಳಿ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಇಲ್ಲಿ ಇದ್ರೆ ಗಾದ್ನಿ ಸುಳಿ ರೀ. ಚಲೋ ಅದು ಚಲೋ ರೀ. ಆಮೇಲೆ ಇಲ್ರಿ ಎಡಮೋಟ್ ಇದ್ರೆ ಚಲೋ ಅಲ್ರಿ. ಚಲೋ ಅಲ್ಲ. ಎಡಮೋಟ ಅನ್ಬೇಕು. ಎಡಮೋಟ ಇದ್ರೆ ಚಲೋ ಅಲ್ಲ. ಎರಡು ಕಡೆಗಿದ್ರೆ ನಡೀತೈತಿ. ಒಂದು ಕಡೆ ಇರಬಾರ್ದು. ಆಮೇಲೆ ರೀ ಇಲ್ರಿ ಭಾಳ ದುನ್ಯಾಗ ಅದಕ್ಕೆ ಕಸ್ಮರ್ಗಿ ಸುಳಿ ಅಂತ. ಕಸ್ಮರ್ಗಿ ಸುಳಿ ಅಂತಾರೆ. ಆಮೇಲೆ ಈ ಮೊಣಕಾಲಿಂದ ತೆಳಗ ಇದ್ರ ತೆಳಗ ಬೇಡ್ ಸುಳಿ ಅಂತಾರೆ. ಬೇಡ್ ಸುಳಿ. ಆಮೇಲೆ ರೀ ಇದ್ರಾಗ ಮುಕ್ಕುಳಿ ಹಿಂಗೆ ಬರ್ತೈತ್ರಿ. ಅದಕ್ಕೆ ಅದು ಒಂದು ಬೇರೆ ಸುಳಿ ಬರುತ್ತೆ. ಆಮೇಲೆ ಬರ್ರಿ ಸತ್ರೆ ಹಿಂದೆ ಸುಳಿ ಇಲ್ಲಿ ಏನಾಗಲ್ರಿ. ಚಲೋನ ಏನಂತಾರೆ ಅದಕ್ಕೆ? ಅಲ್ಲ ಹಿಂದೆ ಇಲ್ಲಿ ಸುಳಿ ಇದ್ರೂ ಚಲೋ ರೀ. ಆಮೇಲೆ ಇಲ್ಲಿ ಇರ್ತೈತಲ್ರಿ ಇಲ್ಲಿ ಬೆಟ್ಟ ಸುಳಿ ಅಂತಾರೆ. ಗಟ್ಟಿ ಸುಳಿ. ಬೆಟ್ಟ. ಆಮೇಲೆ ರೀ ಇಲ್ಲಿ ಸಣ್ಣ ಹಾಕಿರ್ತೈತ್ರಿ. ಇದಕ್ಕೆ ಜೋಳಿಗೆ ಸುಳಿ ಅಂತಾರೆ. ಇದಕ್ಕೆ ಜೋಳಿಗೆ ಇಲ್ಲಿ ಇರ್ತೈತ್ರಿ. ಸುಮ್ಮನೆ ಜೋಳಿಗೆ. ಆಮೇಲೆ ಏಳಲ್ಲಿ ಇರ್ತೈತ್ರಿ. ಏಳಲ್ಲೂ ಇರ್ತೈತ್ರಿ. ಆಮೇಲೆ ಮುಗುರು ಇರ್ತೈತ್ರಿ. ಇದ್ರಾಗ ಅವಾಯಿಗಳು ನೋಡ್ಬೇಕಪ್ಪ ಅಂದ್ರೆ ಆಮೇಲೆ ಹೊರಬ್ಯಾಳಿ ಒಳಬ್ಯಾಳಿ ಅದಾವ. ಅವು ಹೊರಬ್ಯಾಳಿ ಅಂದ್ರೆ ಕಾಲು ಹಿಂಗಿರ್ತೈತ್ರಿ. ಅದು ಹಿಂಗಿರ್ತೈತ್ರಿ. ಆಮೇಲೆ ಅದಕ್ಕೆ ಮತ್ತೆ ಹಿಂದಲ್ ಕಾಲಿಗೆ ಶೆಟ್ಟಿ ಇರ್ತೈತ್ರಿ. ಶೆಟ್ಟಿ ಅದು ತಪ್ಪು ರೀ. ಅದು ಇರಬಾರ್ದು ಶೆಟ್ಟಿ. ಅದು ಐತ್ ನೋಡ್ರಿ. ಇದಕ್ಕೆ ವ್ಯಾಪಾರ ನಾನು ನೀವು ಮತ್ತೊಬ್ರು ಮಾಡಕ್ ಆಗದಲ್ರಿ. ಇದು ಎತ್ತಿನ ವ್ಯಾಪಾರ ಯಾರಿಗೆ ಮಾಡಕ್ ಆಗಲ್ಲ. ಇನ್ನು ಕೊಡೋದು ತಗೊಳೋದು ಕೊಡ್ರಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಅನ್ನೋದ. ಇದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಇಷ್ಟದ ನೋಡ್ರಿ ಸುಳಿ. ಅದಕ್ಕೆ ಅದ ನೋಡೋದು ಕೇಳ್ತಾರ. ಅನುಭವ ಯಾವ ಸುಳಿಗೆ ಏನಂತಾರೆ ಹೆಂಗ ಅನ್ನೋದು. ನೀವು ಎತ್ತೆಲ್ಲ ಕೊಡಿಸ್ತೀರಿ? ಎತ್ತೆಲ್ಲ ಕೊಡ್ಸೋದೆಲ್ಲ ಮಾಡ್ತೀರಿ? ನಾವು ಕೊಡಿಸ್ತೇವ್ರಿ. ನಿಮ್ಮ ನಂಬರ್ ಹೇಳ್ರಿ. ನಮ್ಮ ನಂಬರ್ 99 0 12 70 31 7. ಮೊಮ್ಮನಿಗೆ ಇಷ್ಟು ರೀ. ಅವ ಅದ್ರಾಗ ಇಲ್ಲಿಂದ ಆಟ ಇರ್ತೈತಿ. ಇದು ಬಾಯಿ ಇದು ಹಿಂದಕ್ಕೆ ಸರಿಸೈತಿ. ಅದು ಅರ್ಬಾಯಿ ಅಂತ ಹೇಳ್ತಾರೆ. ಅರ್ಬಾಯಿ ಅದು. ಅದಿದ್ರು ತೊಗೊಳಂಗಿಲ್ಲ. ಪೂರ್ತಿ ಬಾಯಿ ಇರ್ಬೇಕು. ಈಗ ಹಂಗೈತಿ ಹಂಗ. ಅದು ಇಲ್ಲಿಂದ ಇಟ್ಲಾಗ ಕಟ್ಟಾಗಿರ್ತೈತೆ. ಅದು ಅರ್ಬಾಯಿ ಅಂದ್ರೆ ಅದಕ್ಕೆ ಅಂತಾರ್ರಿ. ಅಂದ್ರೆ ಮಾಹಿತಿ ತಗೊಂತಾರ ಅವರು. ಈಗ ಯಾಕಂದ್ರೆ ನಮಗೆ ಸುಳಿ ಪಳಿ ಇವೆಲ್ಲ ಗೊತ್ತಾಕವಲ್ಲ. ಅದಕ್ಕೆ ಮಾಹಿತಿ ಹೇಳ್ರಿ ಅಂದ್ರೆ ಹೇಳಿದ್ವಿ. ಬೆಲೆ ಅವು ಕಟ್ಟಕ್ಕಾಗಲ್ಲ. ಅವ್ರು ಹೆಚ್ಚಿಗೆ ಕಡಿಮೆ ಹಾಕತಿ. ಬೆಲೆ ಕಟ್ಟಕ್ಕಾಗದಲ್ರಿ. ಹೌದಲ್ರಿ. ಬೆಲೆ ಕಟ್ಟಕ್ಕಾಗಲ್ಲ. ಅವುಗಳು ಏನದ ಹೌದ್ರಿ. ಇನ್ನೂ ಭಾಳ ಅದಾವ. ಹಂಗೆ ನೋಡಿದ್ರಿ ಈಗ ಅವು. ಆಮೇಲೆ ಅಲ್ಲಿ ಹೆಗಲು ಬಾವು ಬರ್ತೈತಿ. ಅದನ್ನ ಯಾರು ನೋಡಿಲ್ಲ. ಬಳಕ ನೋಡೋದು. ನಮಗೆ ಈಗ ಇರೋದನ್ನ ಸಾಕು ಐತೇನಿಲ್ಲ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾನು ಒಂದು ಸಾಧಾರಣ ಅಂದ್ರೆ 35 ವರ್ಷ. 35 ವರ್ಷ ಆಯ್ತು. ನನಗೀಗ 67 ನಡೀತೈತಿ. 67 ನಡೀತೈತೆ. ಹೌದು. ತುಂಬಾ ಎಕ್ಸ್ಪೀರಿಯನ್ಸ್ ಐತ್ರಿ. ಅನುಭವ ಐತಿ. ತುಂಬಾ ಐತ್ರಿ. ಮತ್ತೆ ಅನುಭವ ಇದ್ದಂಗೆ ಈಗ ಅವ್ರು ತೋರ್ಸನ್ರಿ. ನೋಡೋಣ ತೋರಿಸ್ತಾರಲ್ಲ. ತೋರ್ಸಕ್ಕಾಗಲ್ಲ. ತೋರ್ಸಕ್ಕಾಗದ್ರಿ. ಅನುಭವ ಇದ್ರೆ ತೋರ್ಸಾರ. ನಾವು ನಿಮ್ಮಂತರಿದ್ರೆ ನಾವು ಮಾತಾಡೋದು. ಮತ್ತೆ ಅಕಸ್ಮಾತ್ ಹಂಗೆ ಯಾರ ಇದ್ರು ನಾ ಹೇಳ್ತೇನೆ. ಅದು ಜವಾಬ್ ಅಲ್ಲ. ಜವಾಬ್ ಅದಕ್ಕೆ ಹೇಳ್ತೇನೆ ನಾ. ಯಾವ ಸುಳಿ ಹಂಗೆ ಅನ್ನೋದು. ಇಷ್ಟೆಲ್ಲ ಮಾಹಿತಿ ಇದ್ಬಿಟ್ಟು ಎತ್ತು ತೊಗೊಳ್ಬೇಕಾಗುತ್ತೆ. ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಜ್ಜ ನಂಬರಿಗೆ ಕಾಲ್ ಮಾಡಿರಿ. ಎಲ್ಲ ಡೀಟೇಲ್ಸ್ ಹೇಳ್ತಾರೆ.
ಹಾವೇರಿ ಹಾಸ್ವಾಮಿ ಹಾಂ ರಾಣೆಬೆನ್ನೂರು ಇಲ್ಲ ಪೇಟೆಗೆ ಇರ್ತೀರಿ. ಹಾಂ ಹಾಂ ಯಾಕಂದ್ರೆ ನಮಗೆ ಅಡ್ಡಾಡಕ್ಕಾಗತ್ತಲ್ಲ. ಹೌದು ಯಾರು ಬಂದ್ರೆ ಒಳ್ಳೊಳ್ಳೆ ಎತ್ತು ಕೊಡಿಸ್ತೀರಿ. ಆಯ್ತು. ಹಾಂ ಕೊಡಿಸ್ತೀರಿ. ಇಷ್ಟ ನೋಡ್ರಿ ಮಾಹಿತಿ ಅದ್ರಾಗ ಏನೈತಿ